ಅನ್ಕುಲ್ ಮಿಶ್ರಾ ಅಂತೂ ಫುಲ್ ರಿಚ್. ಊರಲ್ಲಿ ಫಾರ್ಮ್ ಹೌಸು, ಅಯೋಧ್ಯೆಯಲ್ಲಿ ಮನೆ. ಅಯೋಧ್ಯೆಯಲ್ಲಿ ಸ್ಕ್ವೇರ್ ಫೀಟ್ಗೆ ಲಕ್ಷಾಂತರ ರೂಪಾಯಿ ಇದೆ ಜಾಗ. ಅಲ್ಲಿ ಮನೆ. ದೇಣಿಗೆ ಎಣಿಸೋ ಕೆಲಸಕ್ಕೆ ಸೇರಿದ ಬಳಿಕ ಶ್ರೀಮಂತಿಕೆ ಅನ್ನೋದು ಹಾಸಿ ಹೊಕ್ಕಿತ್ತು ಈತನಿಗೆ. ಗ್ರಾಮದ ಹೊರವಲಯದಲ್ಲಿ ಒಂದು ಫಾರ್ಮ್ ಹೌಸನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದ. ಕಳೆದ ವರ್ಷ ಅಯೋಧ್ಯೆಯಲ್ಲಿ 65 ಲಕ್ಷ ರೂಪಾಯಿ ವೆಚ್ಚದ ಮನೆ ಕಟ್ಟಿದ್ದ. ಒಂದು ವಾಹನ ಇದ್ರು, ಮತ್ತೊಂದು SUV ಕಾರನ್ನು ತಗೊಂಡ. SUV ಸೆಗ್ಮೆಂಟ್ ಕಾರ್ ಎಷ್ಟು ಬೆಲೆ ಇರುತ್ತೆ ನಾವು ಅಂದಾಜು ಮಾಡ್ಕೊಳ್ಬೋದು. ಕಡಿಮೆ ಅಂದ್ರೂ ಕೂಡ ಮೀಡಿಯಂ SUV ಸೆಗ್ಮೆಂಟ್ ಅಂದ್ರೂ 18+ lakhs ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ದೇವರ ದುಡ್ಡು, ಕೋಟ್ಯಾಂತರ ಭಕ್ತರ ನಂಬಿಕೆ ಕೊಡ್ಲಿ ಪೆಟ್ಟನ್ನ ಮಾಡಿ ಕೊಟ್ಟು ಎಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ರು ಅನ್ನೋದ್ರ ಇಮಿಡಿಯೇಟ್ ಲೆಕ್ಕಾಚಾರಗಳು ಸಿಗ್ತಾ ಇದೆಯಾ? ಆಮೇಲೆ ಎಷ್ಟು ಹಣ ಇಲ್ಲಿ ತನಕ ಇವರೆಲ್ಲರಿಂದ ಆಸ್ತಿ ಫ್ರೀಸ್ ಮಾಡಿದಿರ್ಬೋದು, ಆಸ್ತಿ ಅಂದಾಜಿರ್ಬೋದು, ಹಣ ರಿಕವರಿ ಇರ್ಬೋದು, ಎಷ್ಟು ರಿಕವರ್ ಆಗಿದೆ ಇಲ್ಲಿ ತನಕ? ನೋಡಿ, ಆರೋಪಿಗಳನ್ನು ಬಂಧಿಸೋಕ್ಕಿಂತ ಮುಂಚೆ 79 ಲಕ್ಷ ರೂಪಾಯಿಯಷ್ಟು ನಗದನ್ನು ಜಪ್ತಿ ಮಾಡಲಾಗಿತ್ತು. ನಿನ್ನೆ 10 ಗಂಟೆಗಳ ಕಾಲ ಬೇರೆ ಬೇರೆ ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಸರಿಸುಮಾರು 10 ಲಕ್ಷದಷ್ಟು ಕ್ಯಾಶ್ ಲಭ್ಯ ಆಗಿರುವಂಥದ್ದು. ಇವುಗಳನ್ನು ಹೊರತುಪಡಿಸಿದರೆ ಒಂದಷ್ಟು ಆಸ್ತಿ ಪತ್ರಗಳು, ಜಮೀನು ಪತ್ರಗಳು, ರೆಸಾರ್ಟ್ಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳು, ಇದರ ಜೊತೆಗೆ ಹೋಮ್ ಸ್ಟೇಗಳು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಹೂಡಿಕೆಗಳ ಮೂಲಗಳು ಕೂಡ ಈಗ ಪತ್ತೆ ಆಗಿರುವಂಥದ್ದು. ಅದರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬಹುಶಃ ಅವುಗಳನ್ನು ಕೂಡ ಜಪ್ತಿ ಮಾಡುವಂತಹ ಪ್ರಯತ್ನಗಳನ್ನು ಕೂಡ SIT ತಂಡ ಮಾಡುವಂಥ ಸಾಧ್ಯತೆಗಳಿದ್ದಾವೆ. 18,000 ರೂಪಾಯಿಯಷ್ಟು ಸಂಬಳ ತೆಗೆದುಕೊಳ್ಳುತ್ತಿದ್ದಂಥ ಈ ಸಿಬ್ಬಂದಿ ಏಕಾಏಕಿ ಇವರ ಆದಾಯದ ಮೂಲ ಏರಿಕೆಗೆ ಕಾರಣ ಏನು, ಮತ್ತು ಯಾರ್ಯಾರ ಪಾತ್ರ ಹೇಗೆ, ಮತ್ತು ಎಲ್ಲೆಲ್ಲಿ ಆಸ್ತಿ ನಿವೇಶನ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮೊದಲು ಪತ್ತೆ ಹಚ್ಚುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು. ಅದಾದ ಬಳಿಕ ಈ 18,000 ರೂಪಾಯಿಯನ್ನು ಹೊರತುಪಡಿಸಿ ಇತರೆ ಆದಾಯ ಮೂಲಗಳು ಇದೆಯಾ ಅನ್ನುವಂಥದ್ದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ವರ್ಕೌಟ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಆದ ಬಳಿಕ ಬಹುಶಃ ಅಕ್ರಮದ ಹಣದಿಂದಲೇ ಇದೆಲ್ಲವೂ ಕೂಡ ಖರೀದಿ ಮಾಡಿದ್ರೆ ಆ ಎಲ್ಲ ಪ್ರಾಪರ್ಟಿಯನ್ನು ಕೂಡ ಸೀಜ್ ಮಾಡುವಂತ ನಿಟ್ಟಿನಲ್ಲಿ ತಯಾರಿಗಳು ಕೂಡ ನಡೆದಿದ್ದಾವೆ. ಸೊ ಹೀಗಾಗಿ ಈ ಎಲ್ಲ ಆಸ್ತಿ ದಾಖಲೆ ಪತ್ರಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸುವಂತ ಕೆಲಸವನ್ನ ಸದ್ಯಕ್ಕೆ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಮತಾ.